ದೇವಾಲಯದಲ್ಲಿ ಗಂಟೆಗಳ ಬಳಕೆ. ಜನರು ದೇವಾಲಯದ ಮೂಲ ಬಿಂಬದ ದರ್ಶನಕ್ಕೆ ಹೋಗಿ ಪ್ರವೇಶಿಸಿದಾಗ ಘಂಟಾನಾದ ಮಾಡುವ ಪದ್ಧತಿ ಇದೆ. ಈ ಘಂಟಾನಾದದಿಂದ ದುಷ್ಟ ಶಕ್ತಿಗಳು ಹೊರ ಹೋಗುವುದೆಂದು ಮತ್ತು ದೇವರಿಗೆ ಆನಂದವಾಗುವುದು ಎಂದು ಆಗಮಶಾಸ್ತ್ರ ತಿಳಿಸುತ್ತದೆ. ವೈಜ್ಞಾನಿಕವಾಗಿ ಚಿಂತಿಸಿದರೆ ನಮ್ಮ ಮನದಲ್ಲಿರುವ ದುರ್ಭಾವನೆಗಳು ದೂರವಾಗಿ ಏಕಾಗ್ರ ಚಿತ್ತದಿಂದ ಅಂದಿನ ದೈವಿ ಕಾರ್ಯಗಳು ಸುಸೂತ್ರವಾಗಿ ನಡೆಸಲು ಪೂರಕವೆನಿಸುತ್ತದೆ. ಜೊತೆಗೆ ಗಂಟೆಗಳು ಸೂಸುವ ಧ್ವನಿ ಮೆದುಳಿನ ಎಡ ಮತ್ತು ಬಲ ಭಾಗದ ಮೆದುಳನ್ನು ರಸಾರ್ದ್ರಗೊಳಿಸುತ್ತದೆ. ಗಂಟೆನಾದ ಮಾಡಿದಾಗ ಅದು ಸುಮಾರು 7 ಸೆಕೆಂಡುಗಳ ಸಮಯದ ಪ್ರತಿಧ್ವನಿ ಏಕಾಗ್ರ ಚಿತ್ತವನ್ನಾಗಿಸುತ್ತದೆ. ಆ ಧ್ವನಿ ನಮ್ಮ ದೇಹದ ಮೇಲೆ ಉತ್ತಮ ಪರಿಣಾಮ ಬೀರಿ ಗಂಟೆಗಳ ರಚನಾಕ್ರಮದಿಂದ ಹೊರಬರುವ ನಾದ ನಮ್ಮ ಮೆದುಳಿನ ಎಡ ಮತ್ತು ಬಲದ ಶಕ್ತಿಯನ್ನು ಒಂದುಗೂಡಿಸುತ್ತದೆ. ಒಮ್ಮೆ ಬಾರಿಸಿದ ಧ್ವನಿ 7 ಸೆಕೆಂಡುಗಳ ಕಾಲ ಪ್ರತಿಧ್ವನಿಸುತ್ತಿದ್ದು ಏಕಾಗ್ರತೆಯನ್ನು ಹೆಚ್ಚಿಸುತ್ತದೆ. ಮಕ್ಕಳಲ್ಲಿ ಬುದ್ಧಿಶಕ್ತಿ ಏನೇ ಮಾಡಿದ್ರೂ ಸಹ ಹೆಚ್ಚಿಗೆ ಆಗ್ತಿಲ್ಲ ಅನ್ನೋರು ಶಾಸ್ತ್ರದ ಪ್ರಕಾರ ಈ ಸುಲಭ ಪರಿಹಾರವನ್ನು ಮಾಡಿಕೊಳ್ಳಿ. ಅನಾದಿ ಕಾಲದಿಂದಲೂ ನಮ್ಮ ಹಿರಿಯರು ಬ್ರಾಹ್ಮಿ ಪುಡಿ ಅಥವಾ ಸರಸ್ವತಿ ಪುಡಿಯನ್ನು ಹಾಗೂ ಇನ್ನು ಕೆಲವು ಗಿಡಮೂಲಿಕೆಗಳಿಂದ ತಯಾರಿಸಿದ ಪುಡಿಯನ್ನು ಜೇನುತುಪ್ಪದಲ್ಲಿ ಬೆರೆಸಿ ಮಕ್ಕಳಿಗೆ ನೀಡುತ್ತಿದ್ದರು. ಇದು ತುಂಬಾ ಪುರಾತನ ರಾಜಮನೆತನಗಳ ಪದ್ಧತಿಯಾಗಿದ್ದು, ಈ ರೀತಿ ಮಾಡುವುದರಿಂದ ಮಕ್ಕಳಲ್ಲಿ ಜ್ಞಾಪಕ ಶಕ್ತಿ ದಿನೇ ದಿನೇ ವೃದ್ಧಿಯಾಗುವುದರಲ್ಲಿ ಎರಡು ಮಾತಿಲ್ಲ. ಈ ರೀತಿಯ ಆಯುರ್ವೇದ ಔಷಧ ಬಳಸುವುದರಿಂದ ಬುದ್ಧಿ ಚುರುಕಾಗುತ್ತದೆ. ಶೀತ, ನೆಗಡಿ, ಕೆಮ್ಮು ಎಂದು ಕಾಡುವುದಿಲ್ಲ. ಮಕ್ಕಳಲ್ಲಿ ಹಸಿವೆಯನ್ನು ಹೆಚ್ಚಿಸುತ್ತದೆ. ದೇಹದಲ್ಲಿ ರಕ್ತ ಸಂಚಾರವನ್ನು ಸುಲಲಿತಗೊಳಿಸಿ ಮಕ್ಕಳಲ್ಲಿ ಇರುವ ಆಲಸ್ಯತನವನ್ನು ನಿವಾರಿಸುತ್ತದೆ. ಅಷ್ಟೇ ಅಲ್ಲದೆ ಕೆಲವು ಮಕ್ಕಳಿಗೆ ಇರುವ ಮಾತು ತೊದಲುವಿಕೆಯನ್ನು ತೆಗೆದುಹಾಕುತ್ತದೆ. ಜೇನುತುಪ್ಪದಲ್ಲಿ ಬೆರೆಸಿದ ಬ್ರಾಹ್ಮಿ ಪೌಡರ್ ಹಾಗೂ ಇನ್ನೂ ಇತರ ಗಿಡಮೂಲಿಕೆಗಳನ್ನು ಬೆರೆಸಿ ತಯಾರಿಸಿದ ಜೇನುತುಪ್ಪ ಬೇಕಾದಲ್ಲಿ ಈ ಕೆಳಗಿನ ನಂಬರನ್ನು ಸಂಪರ್ಕಿಸಿ.